ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಂಜನಗೂಡಿನಲ್ಲಿ ಅದ್ದೂರಿ ಶ್ರೀರಾಮ ಪೂಜೆ, ಕರಸೇವಕರಿಗೆ ಸನ್ಮಾನ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸದ್ಯ ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದಿಂದ ಇಲ್ಲಿನ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಉಮಾಮಹೇಶ್ವರಿ ಸ್ವಾಮಿ ದೇವಾಲಯದಲ್ಲಿ ದೀಪೋತ್ಸವ ನಡೆಯಿತು. ಈ ವೇಳೆ ನೂರಾರು ಭಕ್ತರು ದೀಪಗಳನ್ನು ಹಚ್ಚುವ ಮೂಲಕ ತಮ್ಮ ಭಕ್ತಿಭಾವ ಮೆರೆದರು. ಇನ್ನು ಕಾರ್ಯಕ್ರಮದ ಅಂಗವಾಗಿ ದೇವಾಲಯವು ಸೇರಿದಂತೆ ಸುತ್ತಮುತ್ತ ಪ್ರದೇಶವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಅಲ್ಲದೆ ಬಣ್ಣ ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿದ್ದ ಶ್ರೀ ಉಮಾಮಹೇಶ್ವರಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜೊತೆಗೆ ಶ್ರೀರಾಮನ ಬೃಹತ್ ಭಾವಚಿತ್ರಕ್ಕೆ ಕರಸೇವಕರು ಸೇರಿದಂತೆ ಸಂಘದ ಸದಸ್ಯರುಗಳು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಚಿನ್ಮಯ್ ಮಿಷನ್ ಹಾಗೂ ಸುರಭಿ ಗಾನ ಸಂಘದ ಮಹಿಳೆಯರು ನಡೆಸಿಕೊಟ್ಟ ಶ್ರೀರಾಮ ಭಜನೆ ಹಾಗೂ ದೇವರ ನಾಮ ಸೇರಿದಂತೆ ಕುಮಾರಿ ಕಾರುಣ್ಯ ಭರತನಾಟ್ಯ ಪ್ರದರ್ಶನ ಭಕ್ತರ ಮನ ಸೂರೆಗೊಂಡವು. ಇದೇ ವೇಳೆ 1999-92ರಲ್ಲಿ ಕರಸೇವಕರಾಗಿ ಅಯೋಧ್ಯೆಗೆ ತೆರಳಿ ಕರಸೇವೆ ಸಲ್ಲಿಸಿದ ನಂಜನಗೂಡಿನ ಕರಸೇವಕರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲದೆ ಬಂದ ಎಲ್ಲ ಭಕ್ತರಿಗೆ ಸಂಘದ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಯಿತು. ಗಣಪತಿ ಪೀಠ ಗಾಡಿಯ ಪುಷ್ಪವೃಷ್ಟಿ ಮಾಡಿದ್ರು. ಆ ಜನ ಪುಷ್ಪವೃಷ್ಟಿ ಮಾಡಿದ್ರು. ಹಣ್ಣನ್ನ ನಮ್ಮ ಮೇಲೆ ಎಸೆದ್ರು, ಸೇಬನ್ನ ನಮ್ಮ ಮೇಲೆ ಎಸೆದ್ರು, ಮತ್ತೆ ಪೇಡ ಎಸೆದ್ರು. ಪೇಡ ನಿಮಗೆಲ್ಲ ಗೊತ್ತಿದೆ, ಆ ಕಡೆ ಬಹಳ ಫೇಮಸ್. ಪೇಡ ಎಸೆದ್ರು, ಪುಷ್ಪವೃಷ್ಟಿ ಮಾಡಿದ್ರು. ಮತ್ತೆ ನಾವು ಅಯೋಧ್ಯೆಯಲ್ಲಿ ನಾವು ಹೇಳಿದ ಗಾಂಜಿಪುರದ ಜೈಲಿಗೆ ನಾವು ಬಂದಾಗ ನಮಗೇನು ಅಲ್ಲೇನು ಅಲ್ಲೇ ಸುಖದ್ಗೇನಿರಲಿಲ್ಲ. ನಾವು ತಗೊಳ್ಳೋದಂತ ಜಮಖಾನ ಅದು ಮಾಡ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾ ಇದ್ದೋ. ಅಲ್ಲಿ 2 ದಿವಸ ಒಂದು ಸ್ವಲ್ಪ ಈ ಗುಗ್ರಿ ತಿನ್ಕೊಂಡು ಕಾಲ ಕಳೆದು ಆದ ನಂತರ ನೋಡಿ ಬಂತು ನಮಗೆ ಅಲ್ಲಿ ಸುತ್ತಮುತ್ತ ಜನ ನಮಗೆ ಏನು ಒಳ್ಳೆ ಪೂರಿ ಬಾಜಿ ಸ್ವೀಟ್ ಆ ಕಡೆ ಅಂತೂ ವಿಪರೀತ ಹೇಳೋಕ್ಕಾಗಲ್ಲ. ಆ ರೀತಿ ಅಲ್ಲಿ ಜನ ನಮಗೆ ಚೆನ್ನಾಗಿ ನಡೆಸ್ಕೊಂಡು ನಾವು ಕೂಡ ಪ್ರತಿನಿತ್ಯ ಸರಯೂ ನದಿಯ ಪಕ್ಕದಲ್ಲಿ ನಮಗೆ ಸರಯೂ ನದಿ ಪಕ್ಕದಲ್ಲಿ ಬೆಳಗ್ಗೆ ಒಂದು ಸಾರಿ ಸ್ನಾನ, ಸಾಯಂಕಾಲ ಒಂದು ಸಾರಿ ಸ್ನಾನ ಮಾಡ್ತಾ ಇದ್ದು ಅದೊಂದು ಪುಣ್ಯದ ಒಂದು ವಿಚಾರ. ಅದಾದ ನಂತರ ಸುಪ್ರೀಂ ಕೋರ್ಟು ಗಂಟೆಗೆ ಒಂದು ಡಿಸಿಷನ್ಸ್ ಕೊಡ್ತಾರೆ. ನಮಗೆ ಆತಂಕ, ನಮ್ಗನ್ಸ್ಬಿಡ್ತಾರೆ ನಮ್ಮೆಲ್ಲರಿಗೂ ನಾವೇನು ವಾಪಸ್ ಊರಿಗೆ ಹೋಗ್ತೀವೋ ಇಲ್ಲೊಬ್ಬ ಏನಿದು ಅನ್ನೋ ಥರ ಒಂಥರ ಯುದ್ಧದ ಭಯ. ಆದರೂ ಕೂಡ ಏನೂ ಆಗಲಿಲ್ಲ. ಆದರೆ ಅಲ್ಲಿ ಕರಸೇವಕರ ಮೇಲೆ ಕೆಲವು ಕಡೆ ಆ ಸರಯೂ ನದಿಯ ಪಕ್ಕದಲ್ಲಿ ಇರ್ತಕ್ಕಂಥ ಕೆಲವು ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಇವರುಗಳಿಗೆ ಅಲ್ಲಿ ಗೋಲಿಬಾರ್ ಮಾಡಿದ್ರು. ಸುಮಾರು ಜನ ಕರಸೇವಕರು ಸತ್ತೋಗ್ಬಿಟ್ರು ಪಾಪ. ಆದರೆ ಏನೂ ಆಗಲಿಲ್ಲ. ನಾವು ಅಲ್ಲಿ ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಎಲ್ಲ ಅಯೋಧ್ಯೆಗೆ ಹೋಗ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಕೂಡ ಮುಲಾಯಂ ಸಿಂಗ್ ಸರ್ಕಾರ 20 ಅಡಿ ಅಣ್ಣ ತೆಗೆದುಬಿಟ್ಟಿದ್ರು. ಯಾವುದು ಓಡಾಡೋಂಗಿಲ್ಲ, ಯಾವ ವೆಹಿಕಲ್ ಓಡಾಡೋದಿಲ್ಲ, ಜನಗಳು ಆ ರೀತಿ ಮಾಡೋದು ರಾಮದ್ರು. ಅದಾದ ನಂತರ ನಾವು ವಾಪಸ್ ಬಂದು ಮತ್ತೆ 92ರಲ್ಲಿ ನಮ್ಮದೇ ಸರ್ಕಾರ, ಕಲ್ಯಾಣ್ ಸಿಂಗ್ ಸರ್ಕಾರ 92ನೇ ಇಸ್ವಿಯಲ್ಲಿ ಆವಾಗಲೂ ಕೂಡ ನಾವು ಇನ್ನೊಂದು ಬ್ಯಾಚ್ ಹೋದ. ಯಾಕೆಂದರೆ ನಮಗೆಲ್ಲ ಒಳ್ಳೆ ಅನುಭವ ಆಗಿತ್ತಲ್ಲ ಅಲ್ಲಿ ಹೋದ. ಆವಾಗಲೂ ಕೂಡ ನಮಗೆ ಟಿಕೆಟ್ ಇಲ್ಲ. ಸುಮಾರು 15 ಲಕ್ಷ ಜನ ಸೇರಿದ್ರು. ನಮ್ಮದೇ ಸರ್ಕಾರ, ನಮಗೆಲ್ಲ ಒಳ್ಳೆ ವ್ಯವಸ್ಥೆ ಆಗಿತ್ತು, ಒಳ್ಳೆ ಊಟ ತಿಂಡಿ ವ್ಯವಸ್ಥೆ ಆಗಿತ್ತು. ಒಂದೊಂದು ರಾಜ್ಯಕ್ಕೆ ಒಂದೊಂದು ಹೆಸರು ಕೊಟ್ಟು ಅದೆಲ್ಲ ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು. ಮುಖ್ಯವಾದ ಘಟ್ಟ ಅಂದರೆ ನಾವು 6 ಜನ ನಾವು ಯಾರು ಇದ್ವಿ, ನಾವೆಲ್ಲ 3 ಗುಂಬದ ಮೇಲೆ ಕುಳಿತಾ ಇದ್ವಿ, ಡ್ಯಾನ್ಸ್ ಮಾಡ್ತಾ ಇದ್ವಿ. ಅದೊಂದು ಕಟ್ಟಡ ಹೊಡಿಬೇಕು ಅಂದ್ರೆ ಇವತ್ತು JCP ಇಟಾಚಿ ಏನೇ ತಂದಿದ್ರು ನಮಗೆ 2 ದಿವಸ ಬೇಕಾಗುತ್ತೆ. ಆದರೆ ಮನುಷ್ಯ ಮನ್ಸ್ಬಿಟ್ರೆ ಮತ್ತೆ ಸ್ಫೂರ್ತಿ ತುಂಬಿದ್ರೆ, ಹುಮ್ಮಸ್ ಬಂದ್ರೆ, ಜನಗಳು ಭಕ್ತಿ ಎಲ್ಲಾನು ಅರ್ಪಣೆ ಮಾಡ್ಕೊಂಡ್ರೆ ಹೆಂಗ್ ಮಾಡ್ಬೋದು ಅನ್ನೋದಕ್ಕೆ 11 ಕಾಲಕ್ಕೆ ಶುರುವಾಗಿ 1 ಅವರ್ ಅಷ್ಟರಲ್ಲೇ ಮೊದಲನೇ ಗುಂಬಸ್ ಬಿದ್ದೋಯ್ತು. ಅಷ್ಟರಲ್ಲೇ ಸಾಧ್ವಿ ತಾಮ್ರ ದೇವಿ ಅವರು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡ್ರು. ಏಕದಕ್ಕ ಅವ್ರದ್ದು ಬಾಬರ್ ಮಸ್ಜಿದ್ ತೋಡ್ದು ಅಂತ ನಾವು ಕೂಗ್ತಾ ಇದ್ವಿ. ಎರಡನೇದು ಇನ್ನೊಂದು 2 ಅವರ್ಸ್ ಆಗಷ್ಟರಲ್ಲಿ 2ನೇ ಗುಂಬಸು ಬಿದ್ದೋಯ್ತು. ಇನ್ 2 ಅವರ್ಸ್ ಆಗೋದಷ್ಟರಲ್ಲಿ ಈ 3ನೇ ಗುಂಬಸು ಬಿದ್ದೋಯ್ತು. ಆದ್ರೆ 90ನೇ ಇಸ್ವಿಲಿ ಸಾವಿರಾರು ಜನ ಸತ್ತಿದ್ವಿ. ಈ 92ನೇ ಇಸ್ವಿಲಿ ಒಂದು ಗುಂಬಸ್ ಸಮೇತ ಒಬ್ಬ ಭಗವಧ್ವಜ ಹಿಡ್ಕೊಂಡು ಗುಂಬಸ್ ಸಮೇತ ಬಿದ್ದ. ನಾನು ಅವನು ಸ್ಪೆಸಿಫಿಕ್ ಆಗಿ ಅವನು ಏನು ಬದುಕಿನ ಸಾಧನ ನೋಡಕ್ ಹೋದ್ರೆ ಅವ್ನು ಎದ್ದು ಬರ್ತಾ ಇದ್ದ, ಸಾಯ್ಲಿಲ್ಲ. ತುಂಬಾ ಆಶ್ಚರ್ಯವಾದಂತ ವಿಚಾರ ಇದು. ಆಮೇಲಿಂದ ದೇವಪುತ್ರ ಅಂತ ಇಲ್ಲಿಂದ ನಂಜನಗೂಡಿಂದ ಅವರೊಬ್ಬ ಬಂದಿದ್ದ, ನನಗೆ ಅಲ್ಲೇ ಸಿಗ್ದ.
ಅವ್ನು ಸಾಯ್ಲಿಲ್ಲ ನೋಡು ಮರ ಅಂತ ಅವ್ನು ತೋರಿಸ್ತಾ ಇದ್ದಾರೆ. ಹಿಂಗೆ ಈಗ ಒಂದು ಕಟ್ಟಡ ಹೊಡಿಬೇಕಾದ್ರೆ ಈಗ ಇಲ್ಲೆಲ್ಲ ವಿರಾಮವಾಗಿರ್ತೀವಿ, ಎಲ್ಲ ಕಾಣಿಸ್ತಾ ಇರ್ತದೆ. ಮೇಲಿಂದ ಏನೇ ಕಿತ್ತರೂ ಎಸೆದ್ರೆ ಜಾಗ ಹೊಡಪ್ಪ ಎಸಿತೀವಿ ಅಂತ ಹೇಳ್ಬೋದು. ಅಲ್ಲಿ ಲಕ್ಷಾಂತರ ಜನ ಅವ್ರೆ, ಯಾರ ಮಾತು ಯಾರಿಗೂ ಕೇಳಿಸಲ್ಲ. ಮೇಲಿಂದ ಏನ್ ಕಿರ್ತೀವಿ ಅದನ್ನ ಎಸಿತಾ ಇರ್ತೀವಿ. ಯಾರಿಗೋ ತಲೆ ಬೀಳುತ್ತೆ, ಯಾರಿಗೋ ಸುಸ್ತಾಗಿ ಬಿದ್ದೋಯ್ತಾನೆ, ಯಾರಿಗೋ ರಕ್ತ ಬರುತ್ತೆ, ಯಾರಿಗೋ ಹುಷಾರ್ ತಪ್ಪು ಬಿದ್ದೋಯ್ತಾನೆ, ಅವ್ರನ್ನೆಲ್ಲ ಓದ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ಸಹಿತ ಇಲ್ಲ ಬರ್ತಾರೆ. ಇದ್ರ ಮಧ್ಯೆ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ತುಂಬಾ ಗಮನ ಇಟ್ಟು ನೋಡಿದಂದ್ರೆ, ಒಬ್ಬ ಸಣ್ಣ ಸ್ವಾಮೀಜಿ ಇಷ್ಟೇ ದಪ್ಪ ಇದ್ರು. ಆ ಸ್ವಾಮೀಜಿ ಜನ್ಮಭೂಮಿ ಮಸ್ಜಿದ್ ಏನಿದೆ ಅದ್ರ ಮುಂದೆ ಒಂದು ಉರ್ದುಲಿ ಒಂದು ದೊಡ್ಡ ಚಪ್ಪಡಿಲಿ ಬರ್ದಿತ್ತು. ಅದೇನಂತ ಬರ್ದಿತ್ತು ಉರ್ದುಲ್ ಗೊತ್ತಿಲ್ಲ. ಆ ಸ್ವಾಮೀಜಿ ಏನ್ ಮಾಡಿದ್ರು, ಅವ್ರ ಹತ್ರ ಒಂದು ಇಷ್ಟೇ ಸಲಾಕೆ ತಗೊಂಡು ಬೆಳಿಗ್ಗೆ 11 ಗಂಟೆ 11:15 ಅಲ್ಲಿ ಕುಂತವ್ರು ಸಂಜೆ 5 ಗಂಟೆ ತನಕ ಅದೊಂದನ್ನೇ ಕೆತ್ತುತ್ತಾ ಇದ್ರು. ಇವತ್ತಾದ್ರೆ ಅದ್ರ ಸಮೇತನೇ ಕೆಳಗೆ ಬಿದ್ದೋರು. ಅದ್ರ ಸಮೇತ ಕೆಳಗೆ ಬಿದ್ದೋಗ ಅವರು ಅಪ್ಪಚ್ಚಿಯಾಗಿ ಸತ್ತೋಗಿರ್ತಾರೆ ಅಂತ ನಾನು ಓಡೋಗಿ ನೋಡಿದೆ. ಅವ್ರು ಸಾಯಲೇ ಇಲ್ಲ. ಇಂಥ ಸಂದರ್ಭದಲ್ಲೇ ಮೇಲಿಂದ ನನಗೊಂದು ಸಣ್ಣ ಕಲ್ಲು ಬಿತ್ತು, ನಾನು ಒಂದು 5 ನಿಮಿಷ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಅಂತ ಎಲ್ಲ ಹೇಳ್ತಾರೆ. ನೀರೆಲ್ಲ ತಟ್ಟಿ ಎದ್ದೇಳಿಸೋದು, ಈ ತರ ಒಂದು ತುಂಬಾ ರೋಚಕವಾದಂತ ವಿಚಾರಗಳು.